ಗುರುಪ್ರಸಾದ್, ಮಾದಪ್ಪನನ್ನ ನೆನ್ಸ್ಕೊಂಡು ಇವತ್ತು ಚೆಲ್ಲಿದರು ಮಲ್ಲಿಗೆಯ ಹಾಡನ್ನ ಹಾಡಿದಿರಾ. ಹೌದು ಅಕ್ಕ. ನಿಮ್ಮ ಉತ್ಸಾಹ ನಮ್ಮ ವಿಪಿ ಸರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ವಿಪಿ ಸರ್. ಗುರುಪ್ರಸಾದ್, ನಮಸ್ಕಾರ ಸರ್. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಸರ್, ನೀವು? ಬಹಳ ಚೆನ್ನಾಗಿದ್ದೀನಿ. ನಿನ್ನ ಹಾಡು ಆಡಿಷನ್ ಅಲ್ಲಿ ಜನ ಕೇಳಿ ಎಷ್ಟು ಸಂತೋಷ ಪಟ್ಟಿದ್ದಾರೆ ಗೊತ್ತಾ ಸರ್? ಥ್ಯಾಂಕ್ ಯು ಸರ್. ಅವನ ಮೊದಲ ಗುರುವೇ ನೀವು ಸರ್ ಈ ಕಾರ್ಯಕ್ರಮದಲ್ಲಿ. ಆ ಗುರುಗಳೇ, ಬೇಸಿಕಲಿ ಗುರುಪ್ರಸಾದ್ ಅವರು ವಿಪಿ ಸರ್ ಅವರ ದೊಡ್ಡ ದೊಡ್ಡ ಅಭಿಮಾನಿ. ನಿಜ ಹೇಳ್ಬೇಕಂದ್ರೆ ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಹಾಡುಗಳನ್ನ ಕೇಳ್ತಾ ದೇವರ ಸ್ಥಾನದಲ್ಲಿ ಅವ್ರನ್ನ ಇಟ್ಟು ಪೂಜಿಸ್ತಾ ಇರುವಂತಹ ಭಕ್ತ. ಇಲ್ಲ, ನನ್ನ ಹಾಡು ಕೇಳ್ತಾನೆ ಒಂದ್ ಕಡೆ ಆದ್ರೆ ಹಾ, ಇನ್ನೊಂದ್ ಕಡೆ ಅವನು ಬಹಳ ಪಯಣದ ಬಗ್ಗೆ ಆಮೇಲೆ ನಾವು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಷ್ಟು ಸುಮಧುರವಾದ ಹಾದಿ ಅಲ್ಲ, ಹಾ. ಆದ್ರೆ ಅದರ ಮೇಲೆ ಒಂದು ಪಣ ತೊಟ್ಟು ನಡೀತಾ ಇದ್ದಾನೆ ಅವನು. ವೆರಿ ಗುಡ್. ಅಂಥ ಒಬ್ಬ ಜೀವಂತ ವ್ಯಕ್ತಿ. ಸುಲಭದ ದಾರಿಲಿ ಹೋಗೋಕ್ಕೆ ನೀನೇ ಬೇಕೇನು? ಯಾರು ಬೇಕಾದ್ರೂ ಹೋಗ್ತಾರೆ. ಕಲ್ಲು ಮುಳ್ಳು ಕೆಂಡ ಇರಬೇಕು, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಅವನ್ ತಾನೇ ಸಾಧಕ. ಅವರು ಗುರುಪ್ರಸಾದ್ ಅವರು ಅವರ ತಂದೆನ ಕಳ್ಕೊತಾರೆ ಮಹಾಗುರುಗಳೇ. ಅಲ್ಲಿ ಕೂತಿರೋರು ಅವರ ತಾಯಿ. ಆಕೆ ಮೈಸೂರಲ್ಲಿ ಮನೆ ಕೆಲಸ ಮಾಡಿಕೊಂಡು ಕೇವಲ ಕಡಿಮೆ ಸಂಬಳದಲ್ಲಿ ಮಕ್ಕಳನ್ನ ಸಾಕ್ತಾ ಇರೋಂಥ ಎಷ್ಟು ಜನ ಮಕ್ಕಳು? ಇಬ್ಬರಲ್ಲಿದ್ದಾರೆ. ಹೌದಾ? ಇನ್ನೊಬ್ರು ಮಗಳು 9ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಓಕೆ ಓಕೆ, ಓದ್ಲಿ, ಚೆನ್ನಾಗಿ ಓದ್ಲಿ. ಇವನು ಓದ್ತಾ ಇಲ್ವಾ? ಓದ್ತಾ ಇದ್ದಾನೆ. ಎಷ್ಟು? SLC. 10ನೇ ತರಗತಿ. ಓಕೆ, ಆಯ್ತು. ವಿಜಿ ಏನ್ ಹೇಳ್ತಾರೋ ಅವ್ರ ಹಿಂದೆ ನಾವು ಇಬ್ರು ಸೇರಿ ನಿನಗೆ ಏನಾಗುತ್ತೋ ಎಲ್ಲ ಸಹಾಯ ಮಾಡಿ. ಅವನ್ ಸಂಗೀತ ಕಲ್ತಿಲ್ಲ ಅಂತ ಮಹಾಗುರುಗಳೇ. ಹೋದ್ವಾರ ಹೇಳಿದ ಕೂಡಲೇ ವಿಪಿ ಸರ್ ವೇದಿಕೆ ಮೇಲೆ ಬಂದು ಇಲ್ಲಿ ಕೂತು ಮೊದಲ ಗುರುವಾಗಿ ಕೂತು ಆತನಿಗೆ ಮೊದಲ ಸಂಗೀತ ಪಾಠವನ್ನ ಮಾಡಿಕೊಟ್ಟಂತಹ ಗುರುಗಳು. ಅವನು ಸಂಗೀತ ಕಲ್ತಿಲ್ಲ ಗುರುಗಳೇ. ಹಿಂಗೆ MP3 ಫೋನುಗೇನೋ ಹಾಕೊಂಡು ಕಲ್ತಿದ್ದಾನೆ. ಇನ್ನೇನೆ ನಿನಗೆ ಆ ಗುರು ಸಿಕ್ಕಿದ್ಮೇಲೆ ಇನ್ನೇನಾಗಬೇಕು? ಅವನು ಒಂದು ಮೊದಲ ಪಾಠ ಅಲ್ಲಿ ಸುಮ್ಮನೆ ಒಂದು ಸರಳ ವರ್ಷ ಹೇಳಿದೆ. ವೆರಿ ಗುಡ್. ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಮಾರನೇ ದಿನ ನಾನು ಹೈದರಾಬಾದಲ್ಲಿ ಇದ್ದೆ. ಫೋನಲ್ಲಿ ಅವ್ನಿಗೆ ಇನ್ನೊಂದು ಪಾಠ ಹೇಳಿದೆ. ತೃತೀಯ ವಿಘ್ನ ಹಾಡ್ದ. ಖಂಡಿತವಾಗಿಯೂ ನಿನ್ನ ಕಲಿಕೆ, ವಿಶೇಷವಾಗಿ ನೀನು ಈ ಕಾರ್ಯಕ್ರಮ ನಂಬ್ಕೊಂಬಂದಿದ್ಯಾ. ಹೌದು ಸರ್. ಖಂಡಿತವಾಗಿಯೂ ನೀನಿರೋವರೆಗೂ ನನಗೆ ತಿಳಿದ ವಿಷಯಗಳನ್ನು ನಿನ್ನ ಜೊತೆ ಯಾವಾಗಲೂ ಹಂಚ್ಕೋತಾ ಇರ್ತೀನಿ. ಶುಭವಾಗಲಿ. ಕಲಿಯೋದು ಮಾತ್ರ ನಿಲ್ಲಿಸ್ಬೇಡ, ಆಯ್ತು ಸರ್. ಓಕೆನಾ? ಮತ್ತೆ ನಾನು ನಿಂಗೆ ಏನು ಹೇಳಿದ್ದೀನಿ, ನಿನ್ನ ಟಾರ್ಗೆಟು ಇನ್ನೊಂದು 5 ವರ್ಷದಲ್ಲಿ ನಿಮ್ಮ ಅಮ್ಮನ್ನ ರಾಣಿ ಥರ ನೋಡ್ಕೋಬೇಕು, ಮಹಾರಾಣಿ ಥರ ನೋಡ್ಕೋಬೇಕು ಅಮ್ಮನ್ನ. ಆಯ್ತು ಸರ್. ನಿನಗಾಗಿ ಜೀವನವನ್ನೇ ಮುಡುಪಾಗಿಟ್ಟಿದ್ದಾಳೆ ಆ ತಾಯಿ. ಆ ತಾಯಿನ 5 ವರ್ಷದಲ್ಲಿ ಹೆಂಗಾದ್ರೂ ಮಾಡಿ ನೀನು ಮಹಾರಾಣಿ ಥರ ನೋಡ್ಕೋಬೇಕು. ಓಕೆ, ಒಳ್ಳೇದಾಗಲಿ ಮಗು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನೀವ್ ಹೇಳಿದ್ರಿ ಕಲಿಯೋದನ್ನ ನಿಲ್ಲಿಸಬಾರ್ದು ಅಂತ. ಕಲಿಯೋದನ್ನ ನಿಲ್ಲಿಸಬಾರ್ದು, ಕಲ್ತಿರೋದನ್ನ ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀವು ಹೇಳ್ಕೊಟ್ಟಂತಹ ಪಾಠವನ್ನ ಅಚ್ಚುಕಟ್ಟಾಗಿ ಒಂದು ಪ್ರತ್ಯೇಕವಾದಂತಹ ಒಂದು ಬುಕ್ಕನ್ನ ಇಟ್ಟು ಅದ ನೋಟ್ಬುಕ್ ತಗೊಂಡು ಅದರಲ್ಲಿ ಎಲ್ಲ ಬರೆದಿಟ್ಕೊಂಡು ಡೈಲಿ ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಆ ಪುಸ್ತಕ ತಗೊಂಬ ಗುರುಪ್ರಸಾದ್. ಫಸ್ಟ್ ಪೇಜಲ್ಲಿ ಗುರುಪ್ರಸಾದ್ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಅತ್ತಿಗೋಡು, ಸಂಗೀತ ವಿಜಯ್ ಪ್ರಕಾಶ್ ಸರ್. ಓಂ ನಮಃ ಶಿವಾಯ ಬರೆದು, ವಕ್ರತುಂಡ ಮಾಕಾಯ ಆ ಒಂದು ನೀವು ಹೇಳ್ಕೊಟ್ಟಂತಹ ಗಣಪತಿ ಸ್ತುತಿಯನ್ನು ಬರೆದು ಅದನ್ನು ಪ್ರತಿ ಸಲ ನೋಡಿ ಕಲಿತಾ ಇದ್ದಾನೆ, ಪ್ರತಿ ದಿನ ಕಲಿತಾ ಇದ್ದಾನೆ. ನೋಡಿ ಸರ್, ಅಕ್ಷರ ಎಷ್ಟು ಮುತ್ತು ಪೋಣಿಸ್ದಂಗಿದೆ. ಸರಳ ವರಸೆ, ಆದಿತಾಳ, ಮಾಯಾ ಮಾಳವ ಗೋಳ, ಆಹಾ, ವಾ ವಾ ವಾ, ಪ್ರತಿಯೊಂದು ಸರ್. ಆಮೇಲೆ ಪಾಯಿಂಟರ್ಸ್ ಬರ್ದಿದ್ದಾನೆ ಸರ್. ನಿಧಾನವಾಗಿ ಹೇಳಬೇಕು, ಏರಿಳಿತ ಚೆನ್ನಾಗಿರಬೇಕು, ನಿಧಾನವಾಗಿ ಹೇಳುತ್ತಾ ಹೇಳುತ್ತಾ ಸಮಸ್ಥಿತಿಯಲ್ಲಿ ಬರಬೇಕು, ಹಾಗೆ ಹೇಳುತ್ತಾ ಹೇಳುತ್ತಾ ವೇಗವಾಗಿಯೂ ಹೇಳಬೇಕು. ಎಲ್ಲ ಪಾಯಿಂಟರ್ಸ್ ತರ, ಹೈಲೈಟರ್ಸ್ ತರ ಬರ್ಕೊಂಡಿದ್ದಾರೆ ನೋಡಿ ಸರ್. ಆ ಶ್ರದ್ಧೆ ನೋಡಿ ಸರ್, ಆ ಶ್ರದ್ಧೆನೇ ಗುರು ಆಗ್ಬಿಡ್ತಾನೆ. ಮಹಾಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಅರ್ಹತೆ ಯೋಗ್ಯತೆ ಇರೋನ್ಗೆ ಯಾವಾಗಲೂ ಗುರು ಸಿಗ್ತಾರೆ ಅಂತ. ಅಂಥ ಶಿಷ್ಯನಿಗೆ ಇಂಥ ಗುರು ಸಿಕ್ಕಿದೆ. ಅವನ ಹಸಿವಿಗೆ ನಿಮ್ಮಂತಹ ಗುರು ಸಿಕ್ಕಿದ್ದಾರೆ ವಿಪಿ ಸರ್. ಆಲ್ ದ ಬೆಸ್ಟ್ ಗುರುಪ್ರಸಾದ್.
ಥ್ಯಾಂಕ್ ಯು ಸರ್. ಶುಭವಾಗ್ಲಿ. ಥ್ಯಾಂಕ್ ಯು ವಿ ಪಿ ಸರ್. ಅರ್ಜುನ್ ಸರ್, ಗುರುಪ್ರಸಾದ್ ಅವರ ಮಾದಪ್ಪನ ಹಾಡಿನ ಬಗ್ಗೆ. ಗುರುಪ್ರಸಾದ್ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗ್ತಿರೋದು ಗುರು ಇಲ್ಲಿ, ಆ ಬುಕ್ಕು ಗುರುವಿನ ಪ್ರಸಾದ, ಇದೆರಡು ಸೇರಿ ಗುರುಪ್ರಸಾದ್ ಇಲ್ಲಿ ನಿಂತ್ಕೊಂಡಿದ್ದಾನೆ. ಒಳ್ಳೇದಾಗಲಿ ನಿನಗೆ, ಹೀಗೆ ಕಲಿತಾ ಹೋಗೋ ಪಾಠಗಳು ನಡೀತಾನೆ ಇರಲಿ ನಿನ್ನ ಜೀವನದಲ್ಲಿ. ಆಯಿತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಬಹಳ ಒಳ್ಳೆಯ ದೃಶ್ಯ ಇದು. ಅದೇ ಈ ವೇದಿಕೆಗೆ ಏನೋ ಒಂದು ಮಹತ್ವ ಇದೆ ರೀ. ನಾವು ಏನು ಮನಸ್ಸಿನಲ್ಲಿ ಅನ್ಕೋತಿರ್ತೀವೋ ಅದು ತಾನಾಗೆ ಬಂದು ಇಲ್ಲಿ ಒದಗುತ್ತೆ ನೋಡಿ. ಅವನ ಕಣ್ಣಲ್ಲಿರೋ ಹೊಳಪು ನೋಡಿ, ಎಷ್ಟು ಆತ್ಮವಿಶ್ವಾಸ ಇದೆ ಅವನಿಗೆ. ಅವನು ರಿದಮ್ನ ಸವಿತಾನ್ ಸರ್, ರಿದಮ್ನ ಸವಿತಾ ಅವನೇ. ಹಾಡೋದು ಹಾಗೀಗೆ ಅದು ಬೇರೆ, ಬಟ್ ತಾಳನ ಸವಿತಾ ಇದ್ದಾನೆ. ಅದೊಂದು ದೊಡ್ಡ ಕ್ವಾಲಿಟಿ ಕಣ. ಕೃಷ್ಣ ಸುಂದರ, ಸೂಪರ್. ಗುರು ಸಿಕ್ಕಿದ್ದಾರೆ, ವೇದಿಕೆ ಸಿಕ್ಕಿದೆ, ಶ್ರದ್ಧೆಯಿಂದ ಕಲಿತಿ, ಅದು ಗೊತ್ತಾಗಿದೆ. ಹಿಂದೆ ಮುಂದೆ ಏನು ಯೋಚನೆ ಮಾಡಬೇಡ, ಇಲ್ಲಿರೋವರೆಗೂ ಇದನ್ನೇ ಗಮನಿಸು, ಮಿಕ್ಕಿದೆಲ್ಲ ಅಮ್ಮ ನಿಭಾಯಿಸ್ತಾರೆ. ಓಕೆ? ಆಯಿತು ಸರ್. ನಿನ್ನ ಭವಿಷ್ಯವನ್ನು ನಿನ್ನ ಸಂಗೀತವೇ ನಿರ್ಧರಿಸುತ್ತೆ. ಓಕೆ? ಆಯಿತು. ಆಲ್ ದಿ ವೆರಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಈ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಸಂಗೀತ ಗುರುಗಳಾಗಿ ವಿ ಪಿ ಸರ್ ಸಿಕ್ಕಿದ್ದಾರೆ. ಆದರೆ ಒಬ್ರು ಮೆಂಟರ್ ಬೇಕು ಕಾಂಪಿಟೇಷನ್ ಅಂತ ಬಂದಾಗ. ಯಾವ ಮೆಂಟರ್ಗೆ ಇವರ ಜವಾಬ್ದಾರಿಯನ್ನ ನೀವು ಕೊಡ್ತಾ ಇದ್ದೀರಾ? ಹೇಮಿಗೆ ಕೊಡಿ. ಹಾ, ಯಾಕೆಂದ್ರೆ ಅವನು ನನ್ನ ಚಾನಲ್ಲು, ಆ ನಾನು ಅಲ್ಲಿ ಕಳಿಸಿದ್ರೆ ಅಲ್ಲಿ ತಲುಪುತ್ತದು, ಅದು. ಅದಕ್ಕೋಸ್ಕರ. ಹೇಮಿಜಿ, ಮಹಾಗುರುಗಳು ಹೇಳಿದಂಗೆ ಒಂದು ದೊಡ್ಡ ಮಾತು ಹೇಳಿದ್ದಾರೆ. ಹೌದು. ಈ ವಾಹಿನಿಯಲ್ಲಿ ಅವರ ವಾಹಿನಿ ನಾನಂತ ಕಡೆ. ಸೊ ಇದಕ್ಕಿನ್ನ ಇನ್ನೇನು ಬೇಕು ಗುರುಗಳೇ? ತಗೊಳ್ತೀವಿ. ನೀವು ಹೇಳಿದ ಮಾತು ಸ್ವೀಕರಿಸ್ತಾ ಇದ್ದೀವಿ. ಈ ಪರಂಪರೆನ ಮುಂದುವರಿಸೋದಕ್ಕೆ ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತೆ. ಶುಭವಾಗ್ಲಿಕ್ಕಂತ ಚೆನ್ನಾಗಿ ಹಾಡ್ತೀಯ ಕಣ. ಗುರುಗಳ ಆಶೀರ್ವಾದ ತಗೊಬೇಕು. ಮಕ್ಕಳೇ, ಈ ಹಾಡನ್ನು ಬರೆದವರು ಚಿ ಉದಯ ಶಂಕರ್. ಇದರ ರಾಗ ಸಂಯೋಜನೆ ಯಾರ್ದು? ರಾಜನ್ ನಾಗೇಂದ್ರ ಸರ್. ಓಕೆ, ವಂಡರ್ಫುಲ್. ದಿಸ್ ಸಾಂಗ್ ಈಸ್ ಡೆಡಿಕೇಟೆಡ್ ಟು ಚಿ ಉದಯ ಶಂಕರ್ ಅಂಡ್ ರಾಜನ್ ನಾಗೇಂದ್ರ ಸರ್. ಏನ್ರಿ ಅದು ಮಾಧುರ್ಯದ ಮಹಾಪರ್ವ. ಆ ಮಹಾಪರ್ವಕ್ಕೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡಿ. ಬಿಗ್ ಸ್ಟ್ಯಾಂಡಿಂಗ್ ಓವೇಷನ್, ಬಿಗ್ ಸಲ್ಯೂಟ್ ರಾಜನ್ ನಾಗೇಂದ್ರ ಸರ್ ಹಾಗೂ ಚಿ ಉದಯ ಶಂಕರ್ ಸರ್.